ಐತಿಹಾಸಿಕ ಲಕ್ಕುಂಡಿಯಲ್ಲಿ ಈ ನಿಧಿ ಸಿಕ್ಕಿತ್ತಲ್ಲ, ಆ ವಿಚಾರದಲ್ಲಿ ಈಗ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇದೆ. ದೇವಸ್ಥಾನದ ಒಂದು ಭಾಗದಲ್ಲಿ ಈಗ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ಸಿಗಬಹುದಾ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಸೊ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ನಿಕ್ಷೇಪವನ್ನು ಶೋಧ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ಬೆನ್ನಲ್ಲೇ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಈ ಶೋಧವನ್ನು ಮಾಡ್ತಾ ಇರೋದು. ದೇಗುಲದ 10 ಚದರ ಮೀಟರ್ ವ್ಯಾಪ್ತಿಯಲ್ಲಿ ಉತ್ಖನನವನ್ನು ಮಾಡ್ತಾ ಇರುವಂಥದ್ದು. ಪೂಜೆ ಮಾಡುವ ಮೂಲಕ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಖನನ ಇದು. ಸೊ ನೇರವಾದಂತಹ ಕವರೇಜ್ ಪಬ್ಲಿಕ್ ಟಿವಿ ನಿಮಗೆ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಕಟ್ ಆಗಿ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಇದೆ. ನೋಡಿ, ಈ ವಿಚಾರದಲ್ಲಿ ಬಹಳ ರೀತಿಯಾದಂಥ ಪ್ರಶ್ನೆಗಳಿದೆ. ಇಲ್ಲಿ ನಾಣ್ಯಗಳನ್ನು ಮುದ್ರಣ ಮಾಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ದೇವಸ್ಥಾನದ ಮುಂಭಾಗದಲ್ಲಿ. ಸೊ ಹಾಗಾಗಿ ಏನಾದರೂ ಲಭ್ಯವಾಗಬಹುದಾ ಏನು ಆ ಸಂದರ್ಭಗಳದ್ದು ಅಂತ ಹೇಳಿ ಇಷ್ಟು ದಿನ ಗೊತ್ತಿರಲಿಲ್ವ ಲಕ್ಕುಂಡಿಯಲ್ಲಿ ಇವೆಲ್ಲ ಸಿಗುತ್ತೆ ಅಂತ ಹೇಳಿ. ಈಗ ಸಿಕ್ಕ ಮಾತ್ರಕ್ಕೆ ಈಗ ಉತ್ಖನನ ಮಾಡೋಕ್ಕೆ ಶುರು ಮಾಡಿದ್ರ. ಒಂದು ಯಾವುದೋ ಸ್ಪಾರ್ಕ್ ಬೇಕು ಅಂತಾರಲ್ಲ, ಹಾಗೆ ಆ ನಿಟ್ಟಿನಲ್ಲಿ ಈಗ ಕೆಲವು ಭಾಗಗಳಲ್ಲಿ ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಈ ನಿಧಿ ಸಿಕ್ತಲ್ಲ, ಆ ನಿಧಿ ಸಿಕ್ಕ ನಂತರ ಇಡ್ತಾ ಇರುವಂತಹ ಹೆಜ್ಜೆ ಇದನ್ನು. ನನ್ನ ಸಹೋದ್ಯೋಗಿ ಈಗ ಗದಗ ಪ್ರತಿನಿಧಿ ಭೀಮನಗೌಡ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭೀಮನಗೌಡ, ಈಗ ಇಲ್ಲಿಯವರೆಗೂ ಲಕ್ಕುಂಡಿಯಲ್ಲಿ ನಿಧಿ ಸಿಗುತ್ತೆ ಅನ್ನೋದು ಪಾಪ ಗೊತ್ತೇ ಇರಲಿಲ್ವೇನೋ. ಇದು ಸಿಕ್ಕ ಮೇಲೆ ಪಾಪ ಎಚ್ಚೆತ್ಕೊಂಡ್ಬಿಟ್ರ ಅಂತ ಎಲ್ಲರೂ ಕೂಡ ಏನು ಹುಡುಕ್ತಾ ಇದ್ದಾರೆ ಅಂತ. ಯಾವ ಜಾಗದಲ್ಲಿ ಇದರ ಹಿನ್ನೆಲೆ ಏನು? ಏನಾದರೂ ಐತಿಹಾಸಿಕವಾಗಿರುವಂಥ ಹಿನ್ನೆಲೆ ಇದೆಯಾ ಈ ಜಾಗದಲ್ಲಿ ಉತ್ಖನನ ಮಾಡುವಂಥ ಜಾಗದಲ್ಲಿ? ಹೌದು ಅರುಣ್, ಇದು ಗದಗ ಜಿಲ್ಲೆ ಐತಿಹಾಸಿಕ ಸ್ಥಳ. ಇದು ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಜೊತೆಗೆ ವಿಜಯನಗರ ಅರಸರು ಆಳಿದಂತಹ ನಾಡು. ಈ ಒಂದು ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಒಂದು ಕರ್ಮಭೂಮಿ ಕೂಡ ಆಗಿತ್ತು. ಈ ಒಂದು ಸ್ಥಳದಲ್ಲಿ ಇತ್ತೀಚೆಗೆ ಒಂದು ಚಿನ್ನದ ನಿಧಿ ಸಿಕ್ಕಿತ್ತು. ಆ ನಿಧಿಯ ಬೆನ್ನಲ್ಲೇ ಮತ್ತೆ ಈಗ ಉತ್ಖನನಕ್ಕೆ ಮುಂದಾಗಿರುವಂತದ್ದು. ಆ ದೃಶ್ಯವನ್ನು ನಾನು ನಿಮ್ಗೆ ತೋರಿಸಿದೆ. ನಾನು ಕೇಳ್ತಾ ಇರುವಂತದ್ದು ವೀರಭದ್ರೇಶ್ವರ ದೇವಸ್ಥಾನದ ನಾನು ಕೇಳ್ತಾ ಇರುವಂಥದ್ದು ಅದರ ಇತಿಹಾಸದಲ್ಲಿರುವಂಥ ಹಿನ್ನೆಲೆ ಗೊತ್ತು, ರಾಜರ ಆಳಿರುವಂಥದ್ದು ಗೊತ್ತು, ಯಾವ್ಯಾವ ಸಂಸ್ಥಾನಗಳಾಗಿವೆ ಗೊತ್ತು. ಆದರೆ ಈ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ನಾನು ಕೇಳಿಪಡ್ತಾ ಇದ್ದಿದ್ದು ಅಲ್ಲಿ ನಾಣ್ಯಗಳನ್ನು ಮುದ್ರಣ ಮಾಡ್ತಾ ಇದ್ದಂಥ ಜಾಗ ಇತ್ತು ಅಂತ ಹೇಳಿ. ಹೌದಾ, ಅದು ಅಲ್ವಾ? ಹೌದು ಅರುಣ್, ಏನು ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸಿದ್ಧರ ಕೊಳ್ಳ ಅನ್ನುವಂಥದ್ದು, ಜೊತೆಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಕೂಡ ಇದೆ. ಇದೇ ಒಂದು ದೇವಸ್ಥಾನದ ಸುತ್ತಮುತ್ತಲೂ ಇಲ್ಲಿ ಒಂದು ಟಂಕಶಾಲೆ ಇತ್ತು ಅನ್ನುವಂಥದ್ದು. ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಾಣ್ಯಗಳನ್ನು ತಯಾರು ಮಾಡುವಂಥ ಒಂದು ಟಂಕಶಾಲೆ ಇತ್ತು ಅನ್ನುವಂಥದ್ದು. ಹಾಗಾಗಿ ಈ ಒಂದು ಉತ್ಖನನ ಕೂಡ ಆರಂಭವಾಗಿರುತ್ತದೆ. ಇಲ್ಲಿ ಐತಿಹಾಸಿಕ ಯಾವುದೇ ಕುರುಹುಗಳು ಸಿಗಲಿ, ಜೊತೆಗೆ ನಾಣ್ಯ ಸಿಗಲಿ, ಜೊತೆಗೆ ವಜ್ರ ವೈಡೂರ್ಯ ಮುತ್ತುರತ್ನ ಅನೇಕವು ಇಲ್ಲಿ ದೊರೆತವೆ. ಮಳೆ ಬಂದಾಗಲೆಲ್ಲ ಇಲ್ಲಿ ಕೆಲವಷ್ಟು ಹಿರಿಯರು ಇಲ್ಲಿ ಶೋಧನೆಗೂ ಕೂಡ ಮುಂದಾದಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಸಂಪತ್ತು ಕೂಡ ಸಿಕ್ಕಿರುವಂಥದ್ದು ಸಾಕಷ್ಟು ಉದಾಹರಣೆಗಳು ಸಹ ಇವೆ. ಈ ನಿಟ್ಟಿನಲ್ಲಿ ಇಲ್ಲಿ ಮತ್ತು ಏನಾದರೂ ಸಿಗಬಹುದು ಅನ್ನುವಂಥ ಕುತೂಹಲ ಈಗ ಸರ್ಕಾರಕ್ಕೂ ಕಂಡು ಬಂದಿರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ಈಗ ನಿಧಿ ಸಿಕ್ಕ ಬೆನ್ನಲ್ಲೇ ಮತ್ತೆ ಈಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಈಗ ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ಒಂದು ಸಂಯುಕ್ತ ಆಶ್ರಯದಲ್ಲಿ ಈಗ ಒಂದು ಉತ್ಖನನ ಕಾರ್ಯ ಕೂಡ ಆರಂಭವಾಗಿರುವಂಥದ್ದು. ಯಾಕೆ ಅಂತಂದರೆ ಈ ಮೊದಲು ಮಳೆ ಬಂದಾಗಲೆಲ್ಲ ಇಲ್ಲಿ ಕೆಲವು ಚಿನ್ನ, ಮುತ್ತು, ರತ್ನ, ಹವಳ ಹೀಗೆ ಅನೇಕ ಕೆಲವು ವಸ್ತುಗಳು ಸಿಗ್ತಾ ಇದ್ವು ಅನ್ನುವಂಥದ್ದು ಕೂಡ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ಗೊತ್ತಿತ್ತು. ಆದರೂ ಕೂಡ ಇದನ್ನು ಉತ್ಖನನಕ್ಕೆ ಮಾಡಲು ಮುಂದಾಗಿಲ್ಲ. 2003ರಲ್ಲಿ ಒಂದ್ಸಲ ಉತ್ಖನನ ಮಾಡಿತ್ತು. ಅಲ್ಲಮ ಪ್ರಭುದೇವರ ಮಠದ ಬಳಿ ಒಂದು ಸ್ವಲ್ಪ ಉತ್ಖನನ ಮಾಡಿ ಅದನ್ನು ಹಾಗೇ ಬಿಟ್ಟರು. ನೆಕ್ಸ್ಟ್ ಈಗ ಸುಮಾರು 20 ವರ್ಷಗಳ ನಂತರ ಈಗ ಮತ್ತೆ ಉತ್ಖನನಕ್ಕೆ ಆರಂಭವಾಗಿರುವಂಥದ್ದು. ಇದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಯಾಕೆಂದರೆ ಈ ಲಕ್ಕುಂಡಿ ಸಂಪದ್ಭರಿತವಾದ ನಾಡು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಅನೇಕ ರಾಜ ಮಹಾರಾಜರ ಆಳ್ವಿಕೆ ಸಂದರ್ಭದಲ್ಲಿ ಇದು ರಾಜಧಾನಿಯಾಗಿತ್ತು. ಇಲ್ಲಿ ಟಂಕಶಾಲೆ ಇತ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಉಲ್ಲೇಖಗಳು ಸಹ ಇದೆ ಶಾಸನಗಳಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಈಗ ಉತ್ಖನನ ಮಾಡುವಂಥ ಕಾರ್ಯ ಕೂಡ ಬರದಿಂದ ಸಾಗಿರುವಂಥದ್ದು. ಅಂದರೆ ಇದನ್ನು ಯಾವುದೇ ಯಂತ್ರೋಪಕರಣ ಮೂಲಕ ಇಲ್ಲಿ ಭೂಮಿಯನ್ನು ಅಗಿಯುವಂಥ ಕೆಲಸ ಮಾಡಲ್ಲ. ಇಲ್ಲಿ ಕಾರ್ಮಿಕರನ್ನು ಬಳಸಿಕೊಂಡು ಈ ಒಂದು ಕೆಲಸ ಮಾಡುವಂಥದ್ದು ಕೂಡ ಇಲ್ಲಿ ಆಗ್ತಾ ಇದೆ. ಅಂದರೆ ದಿವಸಕ್ಕೆ ಪ್ರತಿದಿನ ಸುಮಾರು ಒಂದು 5ರಿಂದ 6 ಇಂಚು ಮಾತ್ರ ಒಂದು ಭೂಮಿಯನ್ನು ಅಗಿಯುವಂಥ ಕೆಲಸ ಆಗುತ್ತೆ. ಯಾಕೆಂದರೆ ಇಲ್ಲಿ ಪ್ರತಿ ಮಣ್ಣಿನಲ್ಲೂ ಏನಾದರೂ ಒಂದು ಕಣಗಳು ಸಿಗಬಹುದು ಅನ್ನುವಂಥ ಒಂದು ಕಾತುರತೆ ಸರ್ಕಾರಕ್ಕೂ ಇದೆ. ಆ ನಿಟ್ಟಿನಲ್ಲಿ ಈಗ
ಕೆಲಸ ಆರಂಭ ಮಾಡಿರುವಂಥದ್ದು. ಇವತ್ತು ಮೊದಲನೇ ದಿನದಲ್ಲಿ ಸ್ವಲ್ಪ ನೀವು ನೋಡ್ತಿರ್ಬೋದು ಯಾವ ಮಟ್ಟಿಗೆ ಕೆಲಸ ಆರಂಭ ಆಗಿದೆ ಅನ್ನುವಂಥದ್ದು. ಸುಮಾರು ಒಂದು 5 ರಿಂದ 6 ಇಂಚು ಅಡಿಯನ್ನು ಆ ಭೂಮಿಯನ್ನು ಆಳಕ್ಕೆ ಮಾತ್ರ ತೆಗೆದಿರುವಂಥದ್ದು. ಯಾಕೆ ಅಂತಂದರೆ ಇದರ ಪ್ರತಿ ಮಣ್ಣನ್ನು ಕೂಡ ಒಂದು ಪರಿಶೋಧನೆ ಆಗುತ್ತೆ. ಇಲ್ಲಿ ಸಾಕಷ್ಟು ಕಣ್ಗಾವಲಿರುತ್ತೆ. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತಾರೆ, CC ಕ್ಯಾಮ್ರಾ ಇದೆ, ಜೊತೆಗೆ ಅಧಿಕಾರಿಗಳು ಸಹ ಇದ್ದಾರೆ. ಸುಮಾರು 20 ರಿಂದ 30 ಜನ ಕಾರ್ಮಿಕರನ್ನು ಬಳಸಿಕೊಂಡು ಇಲ್ಲಿ ಶೋಧ ನಡೆಯುವಂಥದ್ದು. ಯಾಕೆಂದರೆ ಇದು ಇಲ್ಲಿ ಸಾಕಷ್ಟು ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳ ಹೀಗೆ ಅನೇಕ ಆಭರಣಗಳು ದೊರೆಯುತ್ತವೆ ಅನ್ನುವಂಥದ್ದು, ಜೊತೆಗೆ ಶಿಲಾಶಾಸನಗಳು ಸಹ ಸಿಗಬಹುದು ಅನ್ನುವಂಥದ್ದು ಕೂಡ ಸಾಕಷ್ಟು ನಿದರ್ಶನಗಳು ಸಹ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಉತ್ಖನನ ಕಾರ್ಯ ಆರಂಭ ಆಗಿದ್ದು, ಈ ಉತ್ಖನನ ಕಾರ್ಯ ಸುಮಾರು 2 ರಿಂದ 3 ತಿಂಗಳುಗಳು ಆಗಬಹುದು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಏನೆಲ್ಲ ವಸ್ತುಗಳು ಸಿಗುತ್ತೆ ಆ ವಸ್ತುಗಳ ಆಧಾರ ಮೇಲೆ ಮತ್ತೆ ಉತ್ಖನನ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆಗಳು ಸಹ ಇದೆ. ಇಲ್ಲಿ ಎಲ್ಲರದ್ದು ಒಂದು ಕುತೂಹಲ ಇಷ್ಟೇ, ನಿಧಿ ಸಿಕ್ಕ ಬೆನ್ನಲ್ಲೇ ಈ ಒಂದು ಲಕ್ಕುಂಡಿ ಸಂಪದ್ಭರಿತ ನಾಡು ಆಗಿರೋದ್ರಿಂದ ಇಲ್ಲಿ ಏನೆಲ್ಲ ಆಭರಣಗಳು, ವಸ್ತುಗಳು ಸಿಗಬಹುದು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಅರುಣ್. ಓಕೆ, ಬಿಮ್ಮನಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.